हरिः ओम। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमो कोऽपि वाग्मी जडमतिरपि जन्तुर् जायते प्रज्ञमौलिः। सकलवचनचेतो देवता भारती सा सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविदौ नूनं मनां मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धे। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमद् यक्ष धर्मराज संवाद आरंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸುಮಾರು 3-4 ದಿನಗಳಿಂದ ಯಕ್ಷ ಯುಧಿಷ್ಠಿರ ಸಂವಾದ ನಡೆದಿದೆ. ಅಲ್ಲಿ 1 ಗಂಟೆಯಲ್ಲಿ ಮುಗಿದಿತ್ತು. ನಾವು ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ನಿನ್ನೆ ದಿನ ತಪಸ್ಸು ಅಂದ್ರೇನು, ಮನೋನಿಗ್ರಹ ಅಂತಂದ್ರೆ ಏನು, ಕ್ಷಮೆ ಅಂದ್ರೆ ಏನು, ಲಜ್ಜೆ ಸಂಕೋಚ ನಾಚಿಕೆ ಅಂದ್ರೆ ಏನು ಅನ್ನೋದರ ಬಗ್ಗೆ ನಿನ್ನಿನ ದಿವಸ ನಾವು ತಿಳಿದುಕೊಂಡಿದ್ದೇವೆ. ಏನು ಹೊಸ ಪ್ರಶ್ನೆಗಳು? ಯಾವುದು ಜ್ಞಾನ, ಯಾವುದನ್ನು ಪಡೆದವನು ಜ್ಞಾನಿ, ಯಾವುದು ಜ್ಞಾನ, ಅದನ್ನು ಪಡೆದವನು ಜ್ಞಾನಿ ಯಾರು? ಅದಕ್ಕೆ ಧರ್ಮರಾಜ ಉತ್ತರ ಕೊಡ್ತಾನೆ, ಜ್ಞಾನಂ ತತ್ವಾರ್ಥ ಸಂಬೋಧ. ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಧರ್ಮರಾಜ ಉತ್ತರ ಕೊಡ್ತಾನೆ. ಜ್ಞಾನ ಅಂತಿಕೊಂಡಂತಂದ್ರೆ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ತತ್ವ ಅಂತಿಕೊಂಡಂತಂದ್ರೆ ಯಾವುದು? ತತ್ವ ಅಂತ ತಿಳ್ಕೊಂಡಂತಂದ್ರೆ ಎಲ್ಲಿ ಅನುಮಾನ ಸಂಶಯಗಳಿಲ್ಲ, ಆದರೆ ಯಾವುದು ಜ್ಞಾನಕ್ಕೆ ಸಾಧನವಾಗಿದೆ, ಯಾವುದು ತಿಳುವಳಿಕೆಗೆ ಆಹಾರವಾಗಿದೆ, ಅದು ತತ್ವ. ತತ್ವಂ ಅನಾರೋಪಿತಂ. ತತ್ವ ಅನಾರೋಪಿತ, ಆದರೆ ಅದರ ಜೊತೆಗೆ ಅದು ಜ್ಞಾನ ಕಾರ್ಯವೂ ಕೂಡ ಹೌದು. ಅಂದರೆ ಅತಿ ಸ್ಪಷ್ಟವಾಗಿ ಎಂದಿಗೂ ಅಸತ್ಯವಾಗದೇ ಇದ್ದ ಸತ್ಯವಾದ ಸಿದ್ಧಾಂತ ಭಗವಂತ. ಅವನಲ್ಲಿ ಅಜ್ಞಾನಾದಿಗಳಿಲ್ಲ, ಆದರೆ ನಮ್ಮ ಜ್ಞಾನಕ್ಕೆ ಅವನು ವಿಷಯನಾಗಿದ್ದಾನೆ. ತತ್ವಂ ಅನಾರೋಪಿತಂ ಜ್ಞಾನ ವಿಷಯಕಂಚ. ಆಚಾರ್ಯರು ತತ್ವ ಸಂಖ್ಯಾನದಲ್ಲಿ ಆರಂಭದಲ್ಲಿ ಟೀಕಾಕೃತ್ತಾದರೂ ಈ ತತ್ವ ಶಬ್ದದ ಪರಿಭಾಷೆಯನ್ನು ಕೊಟ್ಟಿದ್ದಾರೆ. ಮನುಷ್ಯ ಜೀವನದಲ್ಲಿ ಏನನ್ನ ತಿಳಿದುಕೊಳ್ಬೇಕು? ಮನುಷ್ಯ ಜೀವನದಲ್ಲಿ ದೇವರನ್ನು ತಿಳ್ಕೊಳ್ಬೇಕು. ಆಯ್ತು, ಪ್ರಶ್ನೆ ಆಚಾರ್ಯ ನೀವು ಹೇಳಿದರೆ ಒಪ್ಪಿದೆವು. ದೇವರು ಅಂತಿಕೊಂಡು ನಂಬಿದರೆ ಹೊಟ್ಟೆ ತುಂಬುತ್ತದೆಯಾ? ತುಂಬುತ್ತದೆ. ದೇವರನ್ನು ತಿಳಿದುಕೊಂಡ್ರೆ ಮದುವೆ ಆಗ್ತದೆಯಾ? ಆಗ್ತದೆ. ಒಳ್ಳೆ ಫ್ಲ್ಯಾಟು ಮನೆ ಸಿಗ್ತದೆ? ಸಿಗ್ತದೆ. ಒಳ್ಳೆ ಹೆಂಡತಿ ಸಿಗ್ತಾಳೆ, ಒಳ್ಳೆಯ ಮಕ್ಕಳು ಸಿಗ್ತಾರೆ. ಕಿಂ ಅಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಭಗವಂತ ಸಂತುಷ್ಟನಾದ ಮೇಲೆ ಜಗತ್ತಿನಲ್ಲಿ ಸಿಗದೇ ಇರತಕ್ಕಂಥದ್ದು ಯಾವುದಿದೆ? ಇದನ್ನೇ ನಾವು ಮರಿತೇವೆ, ಯಾರ್ಯಾರಿಗೋ ಕೈ ಒಡ್ಡುತ್ತೇವೆ, ಜೀವನ್ ಮೃತರಾಗ್ತೇವೆ.
ಇಲ್ಲ. ಪರಮಾತ್ಮನನ್ನು ತಿಳಿದುಕೊಳ್ಳುವುದರಿಂದ ಅವನ ಉಪಕಾರಗಳು ಸ್ಮರಣೆಗೆ ಬರ್ತವೆ. ಏನಪ್ಪ, ಆ ದೇವರು ಈ ಭೂಮಿಯಲ್ಲಿ ಗುರುತ್ವಾಕರ್ಷಣ ಕೊಟ್ಟಿರದೇ ಇದ್ರೆ, ಆ ದೇವರು ಸೂರ್ಯ ಚಂದ್ರ ಅನ್ನುವ ಗ್ರಹಗಳನ್ನು ನಮಗೆ ಕೊಟ್ಟಿರದೇ ಇದ್ರೆ, ಆ ದೇವರು ನಮಗೆ ಮನುಷ್ಯ ಶರೀರ ಕೊಟ್ಟಿರದೇ ಇದ್ದರೆ, ಅವನ ಉಪಕಾರ ಅದೆಷ್ಟಿದೆ. ದಿನಕ್ಕೊಂದು 5 ನಿಮಿಷ ಆದ ನೆನೆಸೋದು ಬೇಡವೆ? ಪರಮಾತ್ಮನ ಉಪಕಾರವನ್ನು ಸ್ಮರಿಸಿದರೆ ಪರಮಾತ್ಮ ನಿಮಗೆ ಅದರ ಪ್ರತಿಫಲವಾಗಿ ಅದನ್ನು ಪರಿಪೂರ್ಣವಾಗಿ ಕೊಡ್ತಾನೆ. ನಿಮಗೆ ಆನಂದ ಆಗಬೇಕಾಗಿದೆ ಯಾವತ್ತು ಹೇಳಿ, ಡೇಟ್ ಕೊಡಿ, ಅವತ್ತು ಆನಂದ ನಿಮ್ಮನೆ ಕಳಿಸ್ಕೊಡ್ತಾನೆ. ಪರಮಾತ್ಮ ಇವತ್ತು ಆನಂದ ಪರಿಪೂರ್ಣ ಅಂತ ತಿಳ್ಕೊಂಡಂತೇಳಿ ಬೆಳಿಗ್ಗೆ ಒಂದು 5 ನಿಮಿಷ, ಮಧ್ಯಾಹ್ನ 5 ನಿಮಿಷ, ಸಾಯಂಕಾಲ 5 ನಿಮಿಷ ನೆನೆಸಿ ನೋಡಿ. ಆ ದಿವಸ ನಿಮಗೆ ಆನಂದ ಸಿಗದೇ ಇದ್ದರೆ ನಾಗರಳ್ಳಿ ಆಚಾರ ಸುಳ್ಳು ಅಂತಾನೆ. ನಾಗರಳ್ಳಿ ಆಚಾರ ಸುಳ್ಳು ಯಾಕೆ? ಮಧ್ವಾಚಾರ ಸುಳ್ಳು ಆಗಬೇಕಾಗ್ತದೆ. ಮಧ್ವಾಚಾರ ಹೇಳಿದ್ದೆ, ನಾನು ಹೇಳಿದ್ದೇನೆ. ಆನಂದ ಬೇಕಾಗಿದ್ದರೆ ಪರಮಾತ್ಮ ಆನಂದ ಪೂರ್ಣ ಅಂತ ತಿಳ್ಕೊಂಡು ಚಿಂತನೆ ಮಾಡಬೇಕು. ಆ ನಂತರ ಪರಮಾತ್ಮ ಇವತ್ತು ನನಗೆ ಊಟಕ್ಕೆ ಗತಿ ಇಲ್ಲ ಅಂತ ತಿಳ್ಕೊಂಡಂತ ಅನ್ನೋ ಪರಿಸ್ಥಿತಿ ಇತ್ತು ಅಂತ ತಿಳ್ಕೊಂಡಂತಂದ್ರೆ, ಅನ್ನಕ್ಕೆ ಅಭಿಮಾನಿ ದೇವತೆ ಯಾರು? ಕೇಶವ ಅಲ್ಲ. ಕೇಶವನನ್ನು ಸ್ಮರಿಸಿ ಅನ್ನಾಭಿಮಾನಿಯಾಗಿರ್ತಕ್ಕಂಥ ಕೇಶವ ಇವತ್ತು ನಿಮಗೆ ಅನ್ನ ಸಿಗುವಂತೆ ಮಾಡ್ತಾನೆ. ನಮ್ಮ ಶಿಷ್ಯವರ್ಗದಲ್ಲಿ ಒಬ್ಬರು ವಯಸ್ಸಾದವರಿದ್ದರು, ಈಗಿಲ್ಲ. ಅವರು ಭೇಟಿಯಾಗಲಿಕ್ಕೆ ಹೋದಾಗ ನಾನು ನನ್ನ ಮುಂದೆ ಉಗುಳಾಡಿದರು. ಆಚಾರ್ಯ, ಹಸಿವೆ ಆಗ್ತದೆ, ಡಾಕ್ಟರ್ ಊಟ ಮಾಡುವಂತಾರೆ, ಆದರೆ ಅನ್ನ ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಪರಮಾತ್ಮನಿಗೆ ಅನ್ನ ಅಂತ ತಿಳ್ಕೊಂಡಂತ ಹೆಸರಿದೆ. ಅನ್ನ ಮತ್ತು ಅನ್ನಾದ ಅನ್ನೋ ಭಗವಂತನನ್ನು ಸ್ಮರಣೆ ಮಾಡಿ. ಅವ್ರು 2 ದಿವಸದ ನಂತರ ಫೋನ್ ಮಾಡಿದ್ರು ನನಗೆ, ಇವತ್ತಿನ ನನಗೆ ಊಟ ಹೋಗ್ತಾ ಇದೆ ಅಂತ ತಿಳ್ಕೊಂಡು. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ಪರಮಾತ್ಮನಿಗೆ ಅನ್ನ ಅಂತ ತಿಳ್ಕೊಂಡಂತ ಹೆಸರು. ಬೇಗನೆ ಮದುವೆ ಆಗಬೇಕಾಗಿದೆಯಾ? ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ. ಲಕ್ಷ್ಮೀನಾರಾಯಣರ ಮದುವೆ, ಲಕ್ಷ್ಮೀ ಶೋಭಾನ ಹೇಳಿ. ಯಾಕಾಗೋದಿಲ್ಲ ನೋಡ್ತೇವೆ. ಮಕ್ಕಳಾಗೋದಿಲ್ಲ, ಸಂತಾನ ಗೋಪಾಲ ಕೃಷ್ಣ ದೇವರನ್ನ ಸ್ಮರಣೆ ಮಾಡಿ ಮಕ್ಕಳಾಗ್ತಾರೆ. ಪ್ರಯತ್ನ ಮಾಡದೇ ಇದ್ದರೆ ನಮ್ಮ ಪಾಪಗಳು ದೂರವಾಗೋದಿಲ್ಲ, ನಮ್ಮ ಇಚ್ಛೆ ಪೂರ್ತಿ ಆಗೋದಿಲ್ಲ. ಇವೆಲ್ಲ ಲೌಕಿಕ ಲಾಭಗಳಾದವು. ನಾವು ದೊಡ್ಡ ಪ್ರವಾಹದಲ್ಲಿ ಬಿತ್ತಿದ್ದೇವೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ತಾಯಿಯ ಗರ್ಭದಲ್ಲಿ ಕಷ್ಟಪಡುವಿಕೆ, ಹುಟ್ಟುವಾಗ ವೇದನೆ, ಪ್ರಾಣ ಬಿಡುವಾಗ ವೇದನೆ, ಮತ್ತೆ ತಾಯಿ ಗರ್ಭ, ಮತ್ತೆ ಹುಟ್ಟು. ಈ ಚಕ್ರದಿಂದ ಪಾರಾಗಬೇಕಾಗಿದ್ದರೆ ತತ್ವಾರ್ಥ ಸಂಬೋಧ, ತತ್ವ ರಹಸ್ಯವನ್ನ, ಭಗವಂತನ ಮಹಿಮೆಗಳ ರಹಸ್ಯವನ್ನ ತಿಳಿದುಕೊಂಡಾಗ ಪರಮಾತ್ಮನ ಉಪಕಾರ ನಮ್ಗೆ ಗೊತ್ತಾಗ್ತಾ 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 ಹೋಗ್ತದೆ. ನಾನೇನಿಲ್ಲ ಅಂತಂದ್ರೂ ಕೂಡ 1-2 ಸಲ ಭಾಗವತ ಸಪ್ತಾಹ ಹೇಳಿರ್ಬೋದು. ಆದರೆ ಪ್ರತಿ ಸಲೂ ಪರಮಾತ್ಮನ ವಿಶಿಷ್ಟ ಮಹಿಮೆ ನನಗೆ ಅನುಭವಕ್ಕೆ ಬರ್ತದೆ. ಪ್ರತಿ ಸಲ ಅದೇ ಭಾಗವತ, ಆದರೆ 2ನೇ ಸಲ 3ನೇ ಸಲ
4ನೇ ಸಲ 10ನೇ ಸಲ 50ನೇ ಸಲ ಹೊಸ 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 ಅದ ಭಗವಂತನ ಉಪಕಾರಗಳು. ಆ ಉಪಕಾರಗಳಿಂದ ನಮ್ಮ ತಲೆ ತಾನಾಗೇ ಬಾಗ್ತದೆ. ಆದ್ದರಿಂದಾಗಿ ಭಗವಂತನನ್ನು ತಿಳಿದುಕೊಳ್ಳಿ. ಜಗತ್ತಿನಲ್ಲಿ ಹೊಟ್ಟೆ ಒರೆಯೋದಕ್ಕೋಸ್ಕರ ಲೌಕಿಕ ವಿದ್ಯೆ ಕಲಿತೇವೆ. ಆದರೆ ಈ ನಾಲೆಜ್ ಯಾವುದು ವಿಶೇಷ ಉಪಯೋಗಕ್ಕೆ ಬೀಳೋದಿಲ್ಲ. ಬರೀ ಹೊಟ್ಟೆ ತುಂಬುತ್ತದೆ, ಮಾಡಲ ಅಷ್ಟು ಕಲಿಬೇಕು, ಬೇಡ ಅಂತ ಅನ್ನೋದಿಲ್ಲ. ನೌಕರಿ ಸಿಗಬೇಕಾಗಿದ್ದರೆ ಎಷ್ಟು ವಿದ್ಯೆ ಬೇಕು, ವಿದ್ಯೆ ಪಡೆಯಿರಿ, ಬೇಡ ಅಂತ ಅನ್ನೋದಿಲ್ಲ. ಆದರೆ ಅದರಲ್ಲಿಯೇ ಸರ್ವಸ್ವನ ಆಸಕ್ತರಾಗಬೇಡಿ. ಯಾಕೆ ಅಂತ ತಿಳ್ಕೊಂಡಂತಂದರೆ, ತತ್ವಜ್ಞಾನ ಇದು ಬಹಳ ಅಪರೂಪವಾಗಿ ಬರ್ತದೆ. ಎಷ್ಟೇ ಇಂಟೆಲೆಕ್ಚುಯಾಲಿಟಿ ಇದ್ದರೂ ಕೂಡ ಅದು ಭಗವಂತನ ಜ್ಞಾನಕ್ಕೆ, ಆ ಇಂಟೆಲೆಕ್ಚುಯಾಲಿಟಿ ಪರಮಾತ್ಮನ ಜ್ಞಾನ, ಪರಮಾತ್ಮನ ಗುಣಗಾನ, ಪರಮಾತ್ಮ ಉಪಕಾರ ಸ್ಮರಣೆಗೆ ಉಪಯೋಗಕ್ಕೆ ಬೀಳದೇ ಇದ್ದರೆ ಆ ಜ್ಞಾನ ನಿರುಪಯೋಗ. ಒಬ್ಬ ರಾಜನ ಹತ್ತಿರ ರತ್ನಗಳನ್ನು ಮಾರುವ ಒಬ್ಬ ರತ್ನಪಟಿ ವ್ಯಾಪಾರಿ ಬಂದ. ರಾಜನ ಎದುರಿಗೆ 100 ರತ್ನಗಳನ್ನಿಟ್ಟ. 100 ಜಗ 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 ಹೊಳಿತಾ ಇದ್ದು. ಕೇಳ್ದ ರಾಜ, ಒಂದೊಂದಕ್ಕೆ 1 ಕೋಟಿ ರೂಪಾಯಿ. ಇನ್ನೇನು ರಾಜ ವಚನ ಕೊಡಬೇಕು, ಮಂತ್ರಿ ಹೇಳಿದ. ರಾಜರ ಸ್ವಲ್ಪ ನಿಲ್ಲಿ, ನಮ್ಮ ಊರಿನಲ್ಲಿ ಒಬ್ಬ ಒಳ್ಳೆ ರತ್ನಗಳನ್ನು ಸರಿಯಾಗಿ ಗುರುತಿಸುವ ರತ್ನಪಟಿ ವ್ಯಾಪಾರಿ ಇದ್ದಾನೆ, ಅವನನ್ನು ಕರ್ಕೊಂಡು ಬರ್ತೇನೆ. ರಾಜ ಆಗಲಿ ಅಂತ ತಿಳ್ಕೊಳ್ತಾರೆ. ಆ ರತ್ನಪಟಿ ವ್ಯಾಪಾರಿ ಬಂದ. 5 ನಿಮಿಷ ಹೀಗೆ ನೋಡಿದ. ಅದರಲ್ಲಿ 1 ರತ್ನ ಎತ್ತಿದ. ರಾಜರೇ, ಈ ರತ್ನಕ್ಕೆ 1 ಕೋಟಿ ರೂಪಾಯಿ ಕೊಡಿ. ಉಳಿದ 99 ರತ್ನ ಸೇರಿ 1 ರೂಪಾಯಿ ಕೊಡಿ. ರಾಜ ಗಾಬರಿಯೋ ಗಾಬರಿ. ವ್ಯಾಪಾರಿ, ಇದು ಅನ್ಯಾಯ. ರತ್ನಪಟಿ ವ್ಯಾಪಾರ ಹೇಳಿದ, ಇದರಲ್ಲಿ ಇದೊಂದೇ ಒರಿಜಿನಲ್ ರತ್ನ ಇದೆ, ಉಳಿದೆಲ್ಲೂ ಕಾಚಿನ ಗುಂಡಿಗಳು. ಈ ರತ್ನ ಇರುವಾಗ ಎಲ್ಲ ಜಗ ಜಗ ಹೊಳಿತಾ ಇವೆ. ರತ್ನ ತೆಗೆದಿದ್ದೇನೆ ನೋಡಿ, ಸ್ವಲ್ಪ ಹೊಳಪಿದೆಯಾ? ವ್ಯಾಪಾರಿ ತನ್ನ ಮೋಸಗಾರಿಕೆ ಒಪ್ಕೊಂಡ. ರಾಜ ಅವನು ಸ್ವಲ್ಪ ಮೋಸ ಮಾಡ್ತೇನೆ ಚೀತು ಬೈದು ಕಳಿಸ್ಬಿಟ್ಟ. ಆದರೆ ರತ್ನಪಟಿ ವ್ಯಾಪಾರಿ ಎಂಥ ಅದ್ಭುತ ತತ್ವಜ್ಞಾನಿ, ಅದ್ಭುತವಾದ ರತ್ನದ ಬಗ್ಗೆ ಜ್ಞಾನ. ವಯಸ್ಸು 92. ಮಂತ್ರಿಗಳು ಬಂದು ಕಿವಿಯಲ್ಲಿ ಹೇಳಿದ್ರು, ಇಲ್ಲ, ಇಂಥ ಒಬ್ಬ ತಿಳುವಳಿಕೆಯವನನ್ನು ಸತ್ಕರಿಸಬೇಕು. ರಾಜ ಹೌದು ಅಂತ. ಏನು ಮಾಡಲಿ? ಏನು ಮಾಡ್ಬಿಡಿ, 2 ಬುಟ್ಟಿ ಮಣ್ಣು ತರಿಸ್ಕೊಂಡು. ಮಂತ್ರಿ ಗಾಬರಿ ಆದ. ಶಾಲು ಹೇಳಿಲ್ಲ, ಶಕಲಾತಿ ಹೇಳಿಲ್ಲ, ಸುವರ್ಣ ನಾಣ್ಯಗಳನ್ನು ಹೇಳಿಲ್ಲ, ಬಂಗಾರದ ನಾಣ್ಯಗಳನ್ನು ಹೇಳಿಲ್ಲ. 2 ಬುಟ್ಟಿ ಮಣ್ಣು ಬಂತು. ಈ ರತ್ನಪಟಿ ವ್ಯಾಪಾರಿ ತಲೆ ಮೇಲೆ ಸರೋರು ಅಂತ ಹೇಳ್ದ. ರತ್ನಪಟಿ ವ್ಯಾಪಾರಿ ಹೇಳ್ದ, ನಂದೇನು ತಪ್ಪಿದೆ? ಮಂತ್ರಿನೂ ಕೇಳ್ದ, ಇವ್ರದ್ದೇನು ತಪ್ಪಿದೆ? ರಾಜ ಕೇಳ್ದ, ರತ್ನವನ್ನು ಸರಿಯಾಗಿ ಗುರುತಿಸುವುದಕ್ಕೋಸ್ಕರ
ಎಷ್ಟು ಅಭ್ಯಾಸ ಮಾಡಿದ್ದೆ? ನನ್ನ ಅನೇಕ ವರ್ಷಗಳ ಅಭ್ಯಾಸ ಇದೆ. ರತ್ನದ ಜಾತಿ, ಅದರ ತೂಕ, ಅದರ ಗುಣಧರ್ಮ, ಅದರ ರೀತಿ ನೀತಿ ಎಲ್ಲ. ಎಷ್ಟು ವರ್ಷ? ಈಗ 92, ಏನೊಂದು 60 ವರ್ಷಗಳಿಂದ ನಾನು ಈ ರತ್ನದ ಬಗ್ಗೆ ವಿಶೇಷ ಅಭ್ಯಾಸ ಮಾಡ್ತಾ ಇದ್ದೇನೆ. ರಾಜ ಹೇಳ್ದ, ಹಾಗಾದರೆ ಇವನ್ ತಲೆ ಮೇಲೆ 5 ಬುಟ್ಟಿ ಮಣ್ಣು ಹಾಕ್ರಿ ಅಂತ ಕೊಂಡ. ಗಾಬರಿ ಆದ ರತ್ನಪಟಿ. ಇದೇನ್ರಿ? ನೋಡೋ, ಇದೇ ನಿನ್ನ ಬುದ್ಧಿಯನ್ನ ಕಲ್ಲನ್ನು ಗುರುತಿಸುವುದಕ್ಕೋಸ್ಕರ, ರತ್ನದೊಂದು ಕಲ್ಲನ್ನು ಗುರುತಿಸುವುದಕ್ಕೋಸ್ಕರ ಉಪಯೋಗಿಸಿದ್ದಿ. ಇದೇ ಬುದ್ಧಿಯನ್ನ ನೀನು ಭಗವಂತನನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಉಪಯೋಗಿಸಿದರೆ ಇಷ್ಟೊತ್ತಿಗೆ ಅಪರೋಕ್ಷ ಜ್ಞಾನಿ ಆಗ್ತಾ ಇದ್ದೆ. ನಿನ್ನಲ್ಲಿರ್ತಕ್ಕಂಥ ಬುದ್ಧಿ, ಸ್ಕಿಲ್, ಇಂಟೆಲೆಕ್ಚುಲಿಟಿ, ಹೊಟ್ಟೆಗೋಸ್ಕರ ನೌಕರಿ, ಅಲ್ಲಿ ಎಷ್ಟು ಉಪಯೋಗಿಸ್ಬೇಕು ಜ್ಞಾನ ಅಷ್ಟೇ. ಉಳಿದ ಎಲ್ಲ ಇಂಟೆಲೆಕ್ಚುಲಿಟಿಯನ್ನು, ಆಚಾರ್ಯರ ಗ್ರಂಥಗಳನ್ನು, ಶ್ರೀಮದಾಚಾರ್ಯರ ಗ್ರಂಥಗಳನ್ನು, ಸರ್ವಮೂಲ, ಶ್ರೀಮನ್ ನ್ಯಾಯಸುಧ ಗ್ರಂಥಗಳ ಅಧ್ಯಯನಕ್ಕೋಸ್ಕರ ಆ ಬುದ್ಧಿಯನ್ನು ಉಪಯೋಗಿಸ್ಬೇಕು. ಈ ರೀತಿಯಾದ ಭಗವಂತನ ವಿಷಯಕವಾದ ಜ್ಞಾನವೇ ಇದು. ಜ್ಞಾನ ಅಂತ ಅನಿಸ್ಕೊಳ್ತದೆ, ನಾಲೆಜ್ ಅಂತ ಅನಿಸ್ಕೊಳ್ತದೆ. ಇಲ್ಲದೆ ಇದ್ದರೆ ಭಗವಂತನ ಜ್ಞಾನ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ನಾಲೆಜ್ ರಹಿತ. ವಿಚ್ ಈಸ್ ನಾಲೆಜ್ ಅಂತ ಪ್ರಶ್ನೆಗೆ ಉತ್ತರ, ದ ನಾಲೆಜ್ ಈಸ್ ಫಿಲಾಸಫಿ. ನಾಲೆಜ್ ಯಾವನಿಗೆ ಫಿಲಾಸಫಿ, ಪರಮಾತ್ಮನ ಬಗ್ಗೆ, ಫಿಲಾಸಫಿ ಅಂದ್ರೆ ಅಂಗ್ರೇಜಿ ಎಂತಲ್ಲ, ಭಾರತೀಯ ಅರ್ಥ. ಭಗವಂತನ ತತ್ವಜ್ಞಾನದ ಬಗ್ಗೆ ಹೆಚ್ಚೆಚ್ಚು ಗೊತ್ತಿದೆ, ಆ ವ್ಯಕ್ತಿಯೇ ಜ್ಞಾನಿ. ಸುಮ್ಮನೆ ವೇಷ ಹಾಕಿಕೊಂಡ್ರೆ ಜ್ಞಾನಿ ಅಲ್ಲ. ಪ್ರಶ್ನೆ, ಕಹ ಶಮಃ ಪ್ರತಿಕೀರ್ತಿತಃ? ಶಾಂತಿ, ನಿಜವಾದ ಶಾಂತಿ ಯಾವುದು? ಹೊಟ್ಟೆ ಹಸಿವಿನ ಶಾಂತಿಯ ನಿಜವಾದ ಶಾಂತಿಯೋ, ಅಥವಾ ಪ್ರಾಜೆಕ್ಟ್ ಪೂರ್ಣ ಮಾಡುವ ಅನ್ನೋ ರೀತಿಯ ಅದು ಶಾಂತಿಯೋ? ಯಾವುದಕ್ಕೆ ಶಾಂತಿ ಅಂತ ತಿಳ್ಕೊಂಡಂತ ಅನ್ಬೇಕು ಅನ್ನುವುದು ಯಕ್ಷನ ಪ್ರಶ್ನೆ. ಅದಕ್ಕೆ ಉತ್ತರ, ಧರ್ಮರಾಜನ ಉತ್ತರ, ಶಮಃ ಚಿತ್ತ ಪ್ರಶಾಂತತಾ. ಬಹಳ ದೊಡ್ಡ ಮನೆ, ವಿಶಾಲವಾದ ಬೆಡ್ರೂಮ್, ಮೆತ್ತಗಿನ ಹಾಸಿಗೆಗಳು, ಕೈಗೊಬ್ಬ ಕಾಲಿಗೊಬ್ಬ ಸೇವಕರು ಸೇವೆ ಮಾಡ್ತಾ ಇದ್ದಾರೆ, ಕಾಲೊತ್ತಾ ಇದ್ದಾರೆ. ಇಂಥ ವ್ಯಕ್ತಿಯನ್ನು, ಶಾಂತ ವ್ಯಕ್ತಿಯನ್ನು ಕರಿಬೇಕೆ? ಇಲ್ಲ. ಕಂಸ ಸುಮಾರು 12-14 ವರ್ಷ ಒಳ್ಳೆ ಹಂಸತೂಲಿಕಾ ತಲ್ಪದ ಮೇಲೆ ಮಲಗಿದ್ದರೂ ಕೂಡ ಒಂದು ದಿವಸ ಅವನಿಗೆ ಶಾಂತಿ ಸಿಗಲಿಲ್ಲ. ಅವನಿಗೆ ಒಂದು ದಿವಸವೂ ಕೂಡ, ಅವನ ಜೀವನದ ಉದ್ದಕ್ಕೂ ಕೂಡ ಸಮಾಧಾನ ಸಿಗಲಿಲ್ಲ.
ಯಾಕೆ? ಅವನ ಮನಸ್ಸು ಉದ್ವಿಗ್ನವಾಗಿತ್ತು. ಸಂಸ್ಕೃತ ಕವಿ ಹೇಳ್ತಾನೆ, ಮನಸ್ಸಿಚೆ ಪರಿತುಷ್ಟೆ ಕೋರ್ತವಾನ್ ಕೋ ದರಿದ್ರ. ಬಾಯಾರಿಸಿ ಮನೆಗೆ ಬಂದಿದ್ದಾನೆ ಗಂಡ ಅಥವಾ ಹೆಂಡತಿ. ಸೋಫಾದ ಮೇಲೆ ಕೂತ್ಕೊಂಡು ತಣ್ಣಗೆ ನೀರು ತಂದ್ಕೊಡು. ಅವಳು ಹೆಂಡತಿ ಒಂದು ಲೋಟ ತುಂಬ ತುಪ್ಪ ತಂದು ಕೊಡ್ತಾಳೆ. ಪುಣ್ಯಕ್ಕೆ ಎಣ್ಣೆ ತಂದಿರಲಿಲ್ಲ. ನೋಡಿ, ಒಂದು ಲೋಟ ನೀರಿಗೇನು ಬೆಲೆ ಇದೆ? ಒಂದು ಲೋಟ ತುಪ್ಪದ ಬೆಲೆ ಇವತ್ತಿನ ದಿವಸ 300 ರೂಪಾಯಿ. ಸಣ್ಣ ಲೋಟ ಆಗಿದೆ. ನನಗೆ ಬೇಕಾಗಿಲ್ಲ, ನನ್ನ ಬಾಯಾರಿಕೆ ಹೋಗೋದಿಲ್ಲ, ನನಗೆ ತೃಪ್ತಿ ಆಗ್ತದೆ ಒಂದು ಲೋಟ ನೀರಿನಿಂದ. ಆ ಏನು ತೃಪ್ತಿ ಇದೆ, ಆ ಶಾಂತಿ ಅಂತ ಏನಿದೆ, ಇದೇ ಶ್ರೇಷ್ಠವಾದ ಶಾಂತಿ. ಮನಸ್ಸು ಸಂತೋಷದಿಂದ ಇರಬೇಕು. ಆಗ ಅವನಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖದ ಸಮೃದ್ಧಿ ಅವನಿಗೆ ಸಿಕ್ಕಂತೆ. ಸಾಯುವವರೆಗೂ ನಿದ್ದೆ ಇಲ್ಲದೆ ಕ್ಷಣ ಕ್ಷಣಕ್ಕೆ ಗಾಬರಿ ಆಗುತ್ತಾ ಏನೋ ಕೆಟ್ಟ ಕನಸು ಕಂಡುಕೊಂಡು ಎದ್ದು ಕೂತ್ಕೊಂಡು ದುಃಖ ಪಡುವ ಕಂಸ, ಮರಣ ಆಗುವವರೆಗೂ ಕೂಡ ಕನಸಿನಲ್ಲಿ ಭೀಮನನ್ನೇ ಕಂಡು 24 ಬೆಚ್ಚಿ ಬೀಳುತ್ತಿರುವ ದುರ್ಯೋಧನ, ಕಪಿ ಬಂದು ನಮ್ಮ ಲಂಕೆಯನ್ನು ಸುಟ್ಟು ಹಾಕಿತು, ಇನ್ನು ರಾಮ ಬಂದರೆ ಏನು ಮಾಡ್ತಾನೆ ಅಂತಿಕೊಂಡಂತನ್ನುವ ದುಃಖದಲ್ಲಿ ಅನೇಕ ರಾತ್ರಿಗಳನ್ನು ಕರೆದಿರ್ತಕ್ಕಂಥ ರಾವಣ. ಇವರಲ್ಲಿ ಸಂಪತ್ತಿಗೇನು ಕಡಿಮೆ ಇತ್ತು? ಇಲ್ಲ, ಮಾನಸಿಕ ಅಶಾಂತಿ ಇತ್ತು. ಮಾನಸಿಕ ಅಶಾಂತಿ ಎಲ್ಲಿಯವರೆಗೂ ಇದೆ, ಎಷ್ಟಾದರೂ ನಮಗೆ ಇನ್ನೂ ತೃಪ್ತಿ ಸಿಕ್ಕಿಲ್ಲ, ಅಲ್ಲಿಯವರೆಗೂ ನಾವು ಬೆಂಕಿ ಮೇಲೆ ಕೂತ್ಕೊಂಡು ಸ್ವಲ್ಪವೂ ಶಾಂತಿ ಇಲ್ಲ. ಶಾಂತಿ ಯಾವುದರಿಂದ ಆಗ್ತದೆ? ಸಿಗ್ತದೆ ಯಾವಾಗ ನಮ್ಮ ಮನಸ್ಸು ಭಗವಂತನಲ್ಲಿ, ಭಗವಂತನ ಪುತ್ರನಾದ ವಾಯುದೇವರಲ್ಲಿ, ಅವರ ಅನುಗ್ರಹಕ್ಕೆ ಪಾತ್ರರಾದ ಗುರುಗಳಲ್ಲಿ ನಮ್ಮ ಮನಸ್ಸು ಯಾವಾಗ ಏಕಾಗ್ರವಾಗ್ತದೆ, ಆಗ ಸಿಗೋ ಒಂದು ಶಾಂತಿ ಭಾಳ ಅದ್ಭುತವಾಗಿರ್ತಕ್ಕಂಥ ಶಾಂತಿ. ಯಾಕೆ? ನಿಮಗೂ ಅನುಭವ ಇದೆ. ಸ್ವಾಮಿಗಳು ಬರ್ತಾರೆ, ನಾ ಮುಂದು ನೀ ಮುಂದು, ಅವರ 1 ನಿಮಿಷದ ದರ್ಶನ ಸಿಕ್ಕರೆ ಸಾಕು. ಯಾಕೆ? ಆತ್ಮಾರಾಮರು ಭಗವಂತನ ಧ್ಯಾನದಲ್ಲಿಯೇ ಆನಂದದಿಂದ ಇರ್ತಾರೆ. ಅವರ ಮುಖದ ಮೇಲೆ ಇರ್ತಕ್ಕಂಥ ಒಂದು ಅದ್ಭುತವಾದ ತೇಜಸ್ಸು ಸ್ವಾಮಿಗಳ ಮುಖದ ಮೇಲೆ ನಮಗೆ ಕಾಣಿಸ್ತದೆ. ಅಲ್ಲಿ ಭಗವಂತನನ್ನು ಕಂಡಾಗ ಮನಃಶಾಂತಿ ಆಗ್ತದೆ. ಅವರು ಏಕಾಗ್ರ ಚಿತ್ತನಿಂದ ರಾಮದೇವರ ಪೂಜೆಯನ್ನು ಮಾಡ್ತಾ ಇರುವಾಗ ಮನಸ್ಸು ಸಂತೃಪ್ತವಾಗ್ತದೆ. ಕನಸಿನಲ್ಲಿ ಭಗವಂತ ಬಂದರೆ ಎಷ್ಟು ಸಂತೋಷವಾಗ್ತದೆ. ಇಲ್ಲ, ದೇವಾಲಯದಲ್ಲಿ ನಾವು ದೇವರೆದುರು ಕೂತ್ಕೊಂಡಾಗ ಎಲ್ಲ ದುಃಖವನ್ನು ಮರೆತಾಗ ಏನೊಂದು ಶಾಂತವಾದ ಮನಃಶಾಂತಿ ಸಿಕ್ಕಿರ್ತದೆ. ಈ ಶಾಂತಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶಾಂತಿ.
ಅದಕ್ಕೋಸ್ಕರವೇ ಶಾಂತಿ ಅಂತಿಕೊಂಡಂತಂದರೆ ಸಂತೋಷ ಪಡಿಸುವಿಕೆ, ಸಂತೋಷ ಪಡುವಿಕೆ. ವಾಸ್ತು ಶಾಂತಿ ಮಾಡ್ರಪ್ಪ ಅಂತಿಕೊಂಡಂತಂದರೆ ನನ್ನ ಮನೆಗೆ ದೇವತೆಗಳು ಬಂದಿದ್ದಾರೆ ಅಂತ ಸಂತೋಷ ಪಡಿಸುವುದು ಇದು ವಾಸ್ತುಶಾಂತಿ. ನಕ್ಷತ್ರ ದೇವತೆಗಳು ಸಂತುಷ್ಟರಾಗಿದ್ದಾರೆ, ಅದರಿಂದ ನಕ್ಷತ್ರ ಶಾಂತಿ. ಭಗವಂತನನ್ನ ನೋಡ್ತಾ ಆನಂದ ಪಡುವಾಗಿರ್ತಕ್ಕಂಥ ಶಾಂತಿ ಬೇರೆ ಕಡೆಗೆ ಸಿಕ್ಕೋದಿಲ್ಲ. ಯಾಕೆ? ಉಳಿದು ಯಾರನ್ನು ನೋಡಿದ್ರು ಕೂಡ ಅವರ ಹಿಂದಿರುವ ದುಃಖ ನಮಗೆ ಅವರಿಗೂ ಇರುತ್ತೆ, ಅವ್ರಿಗೂ ಅವ್ರ ಕುಟುಂಬದಲ್ಲಿ ಇಷ್ಟು ಅನಾನುಕೂಲತೆ ಇದೆ ಅಂತ ಗೊತ್ತಾಗ್ತದೆ. ಭಗವಂತ ಒಬ್ಬನೇ ನಿಶ್ಚಿಂತನಾದ ವ್ಯಕ್ತಿ. ನಿಶ್ಚಿಂತನಾದ ವ್ಯಕ್ತಿಯ ದರ್ಶನವೇ ನಮಗೆ ನಮ್ಮ ಮನಸ್ಸಿನ ಶಾಂತಿಗೆ ಕಾರಣಭೂತವಾಗ್ತದೆ. ಆದ್ದರಿಂದಾಗಿ ಮನಃಶಾಂತಿ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ಶಮ ಅಂತ ಕರೀತಾರೆ. ಈ ಶಮ ಅಂತಿಕೊಂಡ ಶಾಂತಿ, ಸುಖ, ತೃಪ್ತಿ ಅನ್ನುವುದು ನಮಗೆ ಸಿಗುವುದು ಭಗವಂತನ ತತ್ವಜ್ಞಾನದಿಂದ, ಬೇರೆ ಯಾವ ದಾರಿ ಇಲ್ಲ. ಪರಮಾತ್ಮನಲ್ಲಿಯೇ ಸುಖವನ್ನು ಕಾಣತಕ್ಕಂಥ ವ್ಯಕ್ತಿ ಶಾಂತಿಯಿಂದ ಇರ್ತಾನೆ. ಜ್ಞಾನಂ ಪ್ರೋಚ್ಯತೆ ರಾಜನ್ ಕಶ್ಯಮಶ್ಚ ಪ್ರಕೀರ್ತಿತಃ. ಹಾಗಾದ್ರೆ ದಯೆ ಅಂದ್ರೆ ಏನು? ಸರ್ವ ಸುಖೇಶಿತ್ವಂ ದಯಾ. ಎಂಥ ಅದ್ಭುತ ಪರಿಭಾಷೆ ಇದು. ನನ್ನಂತೆ ಇವನು ಸುಖಿಯಾಗಲಿ, ಇವನು ಸುಖಿಯಾಗಲಿ, ಇವನು ಸುಖಿಯಾಗಲಿ ಅಂತನ್ನುವುದೇ ನಿಜವಾದ ದಯ. ನಾನು ಸಿರಿವಂತ, ಬಂದಿದ್ದೆ ತಗೊಂಡು ಅಂದರೆ ಒಂದು ಮುಖದ ಮೇಲೆ ಒಂದೆರಡು ರೊಟ್ಟಿ ಎಸೆದರೆ ದಯೆ ಅಲ್ಲ, ಅಹಂಕಾರ. 6 ತಿಂಗಳು ದೇವರನ್ನೇ ಮನೆಗೆ ಓಡಾಡಿಸಿದ ವ್ಯಕ್ತಿ ಕೊನೆಗೆ ಸಬಕಳಿಯಾದ ನಡೆಯದ ಒಂದು ಪೈಸೆಯನ್ನು ಆ ದೇವರ ಮುಂದೆ ಇಟ್ಟ ವ್ಯಕ್ತಿ ಅವನು ಎಷ್ಟು ಜಿಪುಣ ಇರಬೇಕು. ಆದರೆ ಅವನನ್ನು ಉದ್ಧಾರ ಮಾಡಬೇಕಾಗಿತ್ತು. ಪರಮಾತ್ಮ ಬೆನ್ನಟ್ಟಿ 6 ತಿಂಗಳು ಬೆನ್ನಟ್ಟಿ ಕೊನೆಗೆ ಅವರ ಹೆಂಡತಿಯ ಮುಗುತಿಯನ್ನು ತೆಗೆದುಕೊಂಡು ಹೋದ ಪರಮಾತ್ಮ. ಅವನಿಗೆ ಸುಖ ಆಗಲಿ ಅಂತಕೊಂಡಂತೇಳಿ ಇದು ಭಗವಂತನ ದಯೆ. ಮೊದಲು ಕಾಡಿಸ್ತಾನೆ, ಅನೇಕ ಸಮಸ್ಯೆಗಳನ್ನು ತಂದು ಕೊಡ್ತಾನೆ ಪರಮಾತ್ಮ. ಸಂಸಾರದಲ್ಲಿ ಒಂದು ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟು ನೋಡಿದರೆ ಭಗವದ್ಭಕ್ತರಿಗೆ ಸಮಸ್ಯೆಗಳು ಜಾಸ್ತಿ, ಮಾನಸಿಕ ಶಾಂತಿ ಭಾಳ ಚೆನ್ನಾಗಿರ್ತದೆ. ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಒಂದಿರಲಿ ಅನ್ನೋ ಒಂದು ಮಾನಸಿಕ ಸಿದ್ಧತೆಯಲ್ಲಿರ್ತಾರೆ. ಆದ್ದರಿಂದಾಗಿ ಎಲ್ಲರೂ ಸುಖಿಗಳಾಗಲಿ ಅಂತನ್ನು ಬಯಸುವುದೇ ದಯೆ. ಧರ್ಮರಾಜನಲ್ಲಿ ದಯೆ ಇತ್ತು, ಆದರೆ ಸ್ವಲ್ಪ ಅಪೂರ್ಣವಾಗಿತ್ತು. ಸರ್ವ ಸುಖೇಶಿತ್ವಂ, ಎಲ್ಲರೂ ಸುಖವಾಗಿರಲಿ. ಮಾ ಕಶ್ಚಿತ್ ದುಃಖವಾಗ್ ಭವೇತ್, ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗ್ ಭವೇತ್ ಅಂತ ಅನ್ನುವ ಒಂದು ತಿಳುವಳಿಕೆ ಏನಿದೆ, ಇದು ದಯೆ.
ಇದು ನಮ್ಮ ಜೀವನದಲ್ಲಿ ನಾವು ಬಯಸಬೇಕು. ಯಾರು ಬಂದರೂ ಕೂಡ ದೇವರು ಅವರನ್ನು ಸುಖವಾಗಿಡಲಿ ಅಂತನ್ನೋದನ್ನು ಒಂದು ಬಯಕೆ ನಮ್ಮಲ್ಲಿ ಬೆಳ್ಕೊಂಡು ಬರಬೇಕು. ನಮ್ಮ ಮಕ್ಕಳು ಭೇಟಿಯಾದರೂ ಸುಖವಾಗಿರಿ ಅಂತಕೊಂಡಂತ ನೋಡ, ನಮ್ಮ ಶತ್ರುಗಳ ಮಕ್ಕಳು ಭೇಟಿಯಾದರೂ ಸುಖವಾಗಿರೋಣ ಅಂತಕೊಂಡಂತ ನೋಡ. ಆದರೆ ವಿಷ್ಣು ದ್ವೇಷಗಳಾಗಿರಬಾರ್ದು. ಇದನ್ನು ಇಟ್ಕೊಳ್ಳಿ. ಎಲ್ಲರೂ ಸುಖಿಗಳಾಗಿರಲಿ ಅಂತೇಳಿ ಬಯಸುವುದಂತೇನಿದೆ, ಇದೇ ದಯ. ಅದಕ್ಕೆ ದಿನಾಲು ಸಂಧ್ಯಾ ವಂದನೆ ಮುಗಿದ ಮೇಲೆ ಪರಮಾತ್ಮನಿಗೆ ನಮ್ಮ ಪ್ರಾರ್ಥನೆ ಏನಿದೆ, ಸರ್ವೇ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸುಖೇಶಿ ತ್ವಂ. ನೋಡಿ, ನಾವು ಬೆಳೆಸ್ಕೊಳ್ಬೇಕು. ಎಲ್ಲರೂ ಸುಖವಾಗಿರಲಿ ಅಂತಕೊಂಡಂತ ನಾವು ಬೆಳೆಸ್ಕೊಂಡ್ರೆ ದೇವರು ನಮ್ಮ ಮೇಲೆ ದಯ ಮಾಡ್ತಾನೆ. ನನ್ನ ಸುಖವನ್ನು ಬಯಸ್ತಾನೆ ದೇವರು. ಏ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ ಅಂತ ಹೇಳಿ ಭಗವಂತ ಜಗತ್ತಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಕೊಟ್ಟಿದ್ದಾನೆ. ಯಾರು ನನ್ನನ್ನು ಯಾವ ರೀತಿ ಉಪಾಸನೆ ಮಾಡ್ತೀರಿ ಆ ರೀತಿ ನಿಮಗೆ ನಾನು ಫಲವನ್ನು ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ, ನಾವು ಜಗತ್ತಿನ ಮೇಲೆ, ಜನರ ಮೇಲೆ ದಯೆ ತೋರಿಸಿದರೆ ಪರಮಾತ್ಮ ದಯೆ ತೋರಿಸ್ತಾನೆ, ಕರುಣೆ ತೋರಿಸಿದರೆ ಕರುಣೆ ತೋರಿಸ್ತಾನೆ. ಇನ್ನೊಬ್ಬರಿಗೆ ಸುಖ ಕೊಟ್ಟರೆ ಪರಮಾತ್ಮ ನಮಗೆ ಸುಖ ಕೊಡ್ತಾನೆ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿದರೆ ಪರಮಾತ್ಮ ನಮ್ಮ ಮನೆಗೂ ಬೆಂಕಿ ಹಚ್ತಾನೆ. ಮಾಡಿದ ಪುಣ್ಯ ನಮಗೆ ರಿಬೌಂಡ್ ಆಗಿ ತಪ್ಪದೇ ಸಿಗ್ತದೆ. ಆದ್ದರಿಂದಾಗಿ ದಯಾ ಸರ್ವ ಸುಖೇಶಿತ್ವಂ. ಇನ್ನೊಂದು ಶ್ರೇಷ್ಠ ಗುಣ ದೇವರನ್ನು ಒಲಿಸಬೇಕಾಗಿರ್ತಕ್ಕಂಥದ್ದು ಆರ್ಜವ. ಆರ್ಜವ ಅಂತಕೊಂಡಂತಂದರೆ ಕಾಯೇನ ವಾಚ ಮನಸ ಏಕಪ್ರಕಾರತ. ಮನಸ್ಸಿನಲ್ಲಿಯೂ ಒಂದೇ ತರಹದ ವಿಚಾರ, ಬುದ್ಧಿಯಲ್ಲಿಯೂ ಒಂದೇ ತರಹದ ನಿಶ್ಚಯ, ಆನಂತರ ಶರೀರದ ಅವಯವಗಳಿಂದ ಅದರ ಇಂಪ್ಲಿಮೆಂಟೇಷನ್ ಕೂಡ ಅದೇ ಸೇಮ್. ಯಾವನೋ ಭಾಗದೇ ಇರ್ತಕ್ಕಂಥವ್ರು ಬಂದಾಗ ಬಂದಾನು ಬರಲಿ, ಸರಿಯಾಗಿ ಬುದ್ಧಿ ಕಳಿಸ್ತೇನೆ, ಅವನಿಗೆ ಎಷ್ಟು ಹಾನಿಯಾಗಿರಬೇಕಲ್ಲ, ಇನ್ನೊಮ್ಮೆ ನನ್ನ ಕಡೆ ಮುಖ ನೋಡಿ ಎತ್ತಿರಬಾರ್ದು ಅಂತ ತಿಳ್ಕೊಂಡಂಥೇಳಿ ನಾವು ಅವನ ಎದುರಿಗೆ ಬನ್ನಪ್ಪ ನನಗೆ ಆಶೀರ್ವಾದ ಮಾಡಿದ್ದೇನೆ, ಇಲ್ಲ ಚೆನ್ನಾಗಾಗ್ತದೆ, ಈ ನಾಟಕ ಇರಬಾರದು. ಕಾಯೇನ ವಾಚ ಮನಸ, ಶಾರೀರಿಕವಾಗಿ, ಮಾತಿನಿಂದಾಗಿ, ಕೃತಿಯಿಂದಾಗಿ ಯಾವ ವ್ಯಕ್ತಿ ಇನ್ನೊಬ್ಬರ ಸುಖವನ್ನು ಬಯಸ್ತಾನೆ ಅಂಥ ವ್ಯಕ್ತಿ ತಾನು ಯಾವಾಗಲೂ ಸುಖಿ ಆಗ್ತಾನೆ. ಇದಕ್ಕೆ ಸಮಚಿತ್ತತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಸಂಸ್ಕೃತದಲ್ಲಿ ಹೇಳ್ತಾರೆ ಆರ್ಜವ ಅಂತಂದರೆ ಸಮಚಿತ್ತತ್ವ. ಕಾಯೇನ ವಾಚ ಮನಸ ಒಂದೇ ರೀತಿಯಾಗಿರ್ತಕ್ಕಂಥ ಸಂಬಂಧಿತ ಕ್ರಿಯೆಗಳು. ಆ ಸಮಚಿತ್ತತ್ವ ಭೀಮಸೇನ ದೇವರಲ್ಲಿತ್ತು, ಆ ಸಮಚಿತ್ತತ್ವ ಧರ್ಮರಾಜನಲ್ಲಿತ್ತು, ಪಾಂಡವರಲ್ಲಿತ್ತು. ಮನಸ್ಸಿನಲ್ಲಿ ಎಂದಿಗೂ ವಿಕೃತಿ ಇಲ್ಲ. ಹೌದು, ಆಚಾರ್ಯರೇ, ನಾನು ಸಮಚಿತ್ತತ ನನ್ನಲ್ಲಿ ಬೇಕಾಗಿದೆ, ಆರ್ಜವ ಬೇಕಾಗಿದೆ. ನನ್ನ ಮನಸ್ಸು ಎಂದಿಗೂ ಉದ್ವಿಗ್ನವಾಗಬಾರ್ದು. ಆಗ ನಿಮಗೆ ನಾನು ಉತ್ತರ ಕೊಡ್ತೇನೆ. ದೇವರನ್ನು ನೆನೆಸ್ತಾ ಇರಿ, ದೇವರ ಹೊಸ ಹೊಸ ಅವತಾರ ಕಥೆಗಳನ್ನು ನೆನೆಸ್ತಾ ಇರಿ.
ದೇವರು ಮಾಡಿದ ಉಪಕಾರವನ್ನು ನೆನೆಸ್ತಾ ಇರಿ. ಆದ್ದರಿಂದಾಗಿ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಪರಮಾತ್ಮ ಸುಖ ಕೊಡ್ತಾನೆ. ಆಚಾರ್ಯ, ಇದರಲ್ಲಿ ದೇವರಲ್ಲಿ ಬಂದ ನಾನು ಕೇಳಿದೆ ಸಮಚಿತ್ತತ ಎಂದರೆ ಏನು ಅಂತೇಳಿ. ನೀವು ದೇವರನ್ನು ನೆನೆಸುವಂತಂತೀರಿ. ನಾನು ಕೇಳಿದ ಪ್ರಶ್ನೆ ಒಂದು, ನೀವು ಕೊಡುವ ಮತ್ತು ಉತ್ತರ ಮತ್ತೊಂದು. ಇದು ಹೇಗೆ ಕೂಡುತ್ತದೆ? ಇದನ್ನು ಹೇಗೆ ಹೊಂದಾಣಿಕೆ ಮಾಡಲಿಕ್ಕಾಗ್ತದೆ? ಅಂದರೆ ಅದಕ್ಕೆ ಉತ್ತರ ಈ ರೀತಿಯಾಗಿದೆ. ಸಮ ಅಂತಿಕೊಂಡಂತಂದರೆ ಪರಮಾತ್ಮ ಅಂತ ಹೆಸರು. ಭಗವಂತನಿಗೆ ಸಮ ಅಂತಿಕೊಂಡಂತ ಹೆಸರು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಿಕೊಂಡಂತಂದರೆ ಪರಮಾತ್ಮ ಎಲ್ಲ ಕಡೆಯಲ್ಲಿಯೂ ಒಂದೇ ರೀತಿಯಾಗೇ ಇದ್ದಾನೆ. ಸಮ ಶಬ್ದಕ್ಕೆ ಪರಮಾತ್ಮನೇ ಪರಿಭಾಷೆ ಕೊಟ್ಟಿದ್ದಾನೆ. ಸಮ ಶಬ್ದಕ್ಕೆ ಪರಮಾತ್ಮ ಹೇಳ್ತಾನೆ, ನಿರ್ದೋಷಮ್ಮಿ ಸಮಂ ಬ್ರಹ್ಮ. ದೋಷರಹಿತನಾದ ಗುಣಪೂರ್ಣನಾದ ಪರಮಾತ್ಮನಿಗೆ ಸಮ ಅಂತಿಕೊಂಡಂತ ಹೇಳ್ತಾರೆ. ಎಲ್ಲರನ್ನು ಸಮಾನವಾಗಿ ನೋಡಿಕೊಳ್ಬೇಕು. ಎಲ್ಲರಲ್ಲಿಯೂ ಪರಮಾತ್ಮ ಇದ್ದಾನೆ. ಯಾರ ಮನಸ್ಸನ್ನು ನೋಯಿಸಬಾರದು, ಯಾರಿಗೂ ಅಪಮಾನ ಮಾಡಬಾರದು. ಇದು ಸಮಚಿತ್ತತ್ವ. ಯಾಕೆ ಅಲ್ಲಿದ್ದ ಭಗವಂತನಿಗೆ ನಾವು ಮರ್ಯಾದೆ ಕೊಡ್ತಾ ಇದ್ದೇವೆ. ಪರಮಾತ್ಮ ಎಲ್ಲರಲ್ಲಿಯೂ ಇದ್ದ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಪರಮಾತ್ಮ ಹೇಳ್ತಾನೆ, ಶ್ರೀಕೃಷ್ಣ ಹೇಳಿದ್ದಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶೂನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನ. ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿ, ಗವಿ ಹಸುವಿನಲ್ಲಿ, ಹಸ್ತಿನಿ ಆನೆಯಲ್ಲಿ, ಶುನಿ ನಾಯಿಯಲ್ಲಿ, ಶ್ವಪಾಕ ಮೃತ ಪ್ರಾಣಿಗಳ ಶರೀರವನ್ನು ಕತ್ತರಿಸಿ ಮಾಂಸ ಚರ್ಮಗಳನ್ನು ಬೇರೆ ಮಾಡುವ ಚಾಂಡಾಲ, ಇವನಲ್ಲಿ ಎಲ್ಲ ಜ್ಞಾನಿಗಳು, ಪಂಡಿತಾ ಸಮದರ್ಶಿನಃ, ಪಂಡಿತರು ಸಮನನ್ನು ನೋಡ್ತಾರೆ. ಭಾಳ ವರ್ಷದ ಹಿಂದೆ ಒಬ್ಬ ಕಮ್ಯುನಿಸ್ಟ್ ಬಂದ, ನಿಮ್ಮ ಕೃಷ್ಣ ಕಮ್ಯುನಿಸ್ಟ್ ರೀ ನೋಡಿ ಹೇಳಿದ್ದಾನೆ, ಶುನಿಚೈವ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಪಂಡಿತರು ವಿದ್ಯಾವಿನಯದ ಸಂಪನ್ನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ಚಾಂಡಾಲನನ್ನು ಸಮಾನವಾಗಿ ನೋಡ್ಕೊಳ್ತಾರೆ. ಎಲ್ಲರೂ ಒಂದೇ. ಬಾಂಬೆಯಲ್ಲಿ ಒಬ್ಬ ಒಳ್ಳೆ ದೊಡ್ಡ ಕಮ್ಯುನಿಸ್ಟ್ ವಿದ್ವಾಂಸ ಆಥರ್ ಹೋಗಿ ಹೋದ. ಅವನ ಹೆಸರು ಡಾಂಗೆ ಅಂತ ತಿಳ್ಕೊಂಡಂತೇಳಿ. ಅವನು ಬರೀತಾನೆ, ನೋಡಿ ಭಗವದ್ಗೀತೆಯಲ್ಲಿ ಹೇಳಿದೆ ಸಂಪೂರ್ಣವಾದ ಸಾಮ್ಯವಾದ ಅಂತ ತಿಳ್ಕೊಂಡಂತೇಳಿ. ಆದರೆ ಇವರಿಗೆ ಯಾರಿಗೂ ಅರ್ಥವಾಗಲಿಲ್ಲ. ಎಲ್ಲರಲ್ಲಿಯೂ ಪಂಡಿತರು ಸಮ ನೋಡ್ರಿ ಅಂತ ತಿಳ್ಕೊಂಡಂಥ ಅರ್ಥ. ಹಸುವಿನ ಬದಲಾಗಿ ನಾಯಿಯನ್ನು ತಂದಿಟ್ಕೊಂಡು ನಾಯಿ ಹಾಲನ್ನು ಹಿಂಡಬೇಕೆ? ವಿದ್ಯಾವಿನಯದ ಬ್ರಾಹ್ಮಣನನ್ನು ಬದಲಾಗಿ ಆ
ಮೃತ ಪ್ರಾಣಿಯ ಮಾಂಸವನ್ನು ಕತ್ತರಿಸಿ ಚರ್ಮ ಅದನ್ನು ಬೇರ್ಪಡಿಸಿ ಆ ಮಾಂಸವನ್ನೇ ತಿಂತಕ್ಕಂಥ ವ್ಯಕ್ತಿಯನ್ನು, ಒಬ್ಬ ಬ್ರಾಹ್ಮಣನ ಬದಲಾಗಿ ಆ ವ್ಯಕ್ತಿಯನ್ನು ಶ್ರಾದ್ದಕ್ಕೆ ಕರೆಯಬೇಕೇ? ಕೃಷ್ಣ ಹೇಳಿದ್ದಾನಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಮೂರ್ಖರಿದ್ದೀರಿ ನೀವು. ಇವರೆಲ್ಲರೂ ಸಮಾನರು ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ಭಗವದ್ಗೀತೆ ಏನು ಹೇಳಿದೆ? ವಿದ್ಯಾ ವಿನಯ ಸಂಪನ್ನೆ, ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿ, ಬ್ರಾಹ್ಮಣೆ ಗವಿ ಹಸುವಿನಲ್ಲಿ, ಹಸ್ತಿನಿ ಆನೆಯಲ್ಲಿ, ಶುನಿ ನಾಯಿಯಲ್ಲಿ, ಶೊಪಾಕೆ ಚಾಂಡಾಲ್ನಲ್ಲಿ. ಪಂಡಿತರು ಸಮ ಅನ್ನುವ ವ್ಯಕ್ತಿಯನ್ನು ನೋಡ್ತಾರೆ. ಸಮದರ್ಶಿನ ಇಲ್ಲಿ ಏತೇ ಸರ್ವೇ ಸಮಃ ಅಂತ ಹೇಳಲಿಲ್ಲ. ಇವರಲ್ಲಿ ಸಮವನ್ನು ನೋಡ್ತಾನೆ. ಇವರಲ್ಲಿ ಸಮನನ್ನು ನೋಡ್ತಾನೆ ಅಂತಂದರೆ ಇವರಲ್ಲಿ ಯಾವ ಇದ್ದಾನೆ ಅವನು ಸಮ. ಎಲ್ಲರಲ್ಲಿಯೂ ಕೂಡ ವ್ಯಾಪ್ತನಾಗಿದ್ದುಕೊಂಡು ಎಲ್ಲರಿಗೆ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿರ್ತಕ್ಕಂಥವನು ಯಾರು? ಭಗವಂತ. ಅವನು ಸಮ, ಅವನಿಗೆ ಸಮ ಅಂತ ಹೆಸರು. ಯಾಕೆ? ಆಚಾರ್ಯ ಹೇಳ್ತಾರೆ, ಪರಿಭಾಷೆ ಹೇಳ್ತಾರೆ, ನಿರ್ದೋಷಮ್ಮಿ ಸಮಂ ಬ್ರಹ್ಮ. ದೋಷರಹಿತನಾದ ಅನಂತಗುಣ ಪರಿಪೂರ್ಣನಾದ ಪರಮಾತ್ಮನಿಗೆ ಸಮ ಅಂತಿಕೊಂಡಂತ ಹೆಸರು. ಆದ್ದರಿಂದಾಗಿ ಯುಧಿಷ್ಠಿರ ಹೇಳ್ತಾನೆ, ಆರ್ಜವ ರುಜುತ್ವ ಕಾಯೇನ ಮಾಚ ಮನಸ ಒಂದೇ ರೀತಿಯಾಗಿರುವಿಕೆ ಅಂದರೆ ಏನರ್ಥ? ದೋಷರಹಿತನಾದಂಥ ಭಗವಂತನ ಚಿಂತನೆ, ಈ ಚಿಂತನೆ ಕಾಯೇನ ಮಾಚ ಮನಸ, ಇದು ಭಗವತ್ ಚಿಂತನೆ ಆಗ್ತದೆ. ಆಗ ಅದು ಆ ಪರಮಾತ್ಮನ ವಿಭೂತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಆದ್ದರಿಂದಾಗಿ ಎಲ್ಲರೂ ಸಮಾನರು ಅಂತ ಅನ್ಬೇಡಿ. ಜಗತ್ತಿನಲ್ಲಿ ಯಾರೂ ಸಮಾನರಿಲ್ಲ. ಸಮಾನರಲ್ಲಿ ಒಂದೇ ಒಂದು ಭಗವದ್ಭಕ್ತಿ, ಎಲ್ಲರಲ್ಲಿಯೂ ದೇವರಿದ್ದಾನೆ ಅನ್ನೋದು ಸಾಮ್ಯವಾದ. ಇಂಥ ಸಾಮ್ಯವಾದ ನವಗ್ರಾಹ್ಯವಿದೆ. ಆಗ ಮತ್ತೆ ಪುನಃ ಯಕ್ಷ ಕೇಳ್ತಾನೆ, ನಮ್ಮ ನಿಜವಾದ ಶತ್ರು ಯಾರು? ಧರ್ಮರಾಜ ಉತ್ತರ ಕೊಡ್ತಾನೆ, ನಮ್ಮ ನಿಜವಾದ ಶತ್ರು ಸಿಟ್ಟು. ಸಿಟ್ಟು ಅಂದಾಕ್ಷಣಕ್ಕೇನೆ ನಿಮ್ಮ ಎದುರಿಗೆ ದುರ್ಯೋಧನ ಬರಬೇಕು. ಯಾಕೆ? ಮಹಾಭಾರತದಲ್ಲಿ ಹೇಳಿದ್ದಾರೆ, ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮ. ಸಿಟ್ಟಿನ ಸಾಕ್ಷಾತ್ ದೊಡ್ಡ ಮರ. ಅವನ ಸಿಟ್ಟು ಹೇಗೆ ಅಂತಂದರೆ ಮತ್ತೆ ಹೆಚ್ಚೆಚ್ಚಾಗ್ತಾ ಹೋಗ್ತಾ ಇತ್ತು. ಹೇಗೆ? ಶಿಶಿರ ಋತುವಿನಲ್ಲಿ ಮರಗಳ ಇದ್ದ ಎಲೆಗಳು ಬಿದ್ದು ಹೊಸ ಎಲೆಗಳು ಹೇಗೆ ಬರ್ತದೆ, ಹಾಗೆ ಅಹಂಕಾರ ಅವನಿಗೆ ಸಿಟ್ಟು ದಿನ ದಿನಕ್ಕೆ ಹೆಚ್ಚಾಗ್ತಾ ಇತ್ತು, ದಿನ ದಿನಕ್ಕೆ ರಿಫಾರ್ಮ್ ಆಗ್ತಾ ಇತ್ತು. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸಿಟ್ಟನ್ನು ಗೆಲ್ಲು. ಸಿಟ್ಟು ಗೆದ್ದರೆ ನೀನು ಜಗತ್ತಿಗೆ ಬೇಕಾದವನಾಗ್ತ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಈ ಕಾಮ ಕ್ರೋಧ ಇವರು ದೊಡ್ಡ ಶತ್ರುಗಳು. ಮಹಾಶನು ಮಹಾಪಾಪ್ಮ, ಇವರು ಮಹಾ ಪಾಪಿಗಳು, ಪಾಪವನ್ನು ಮಾಡಿಸ್ತಕ್ಕಂಥವರು. ಕಾಮಕ್ರೋಧಗಳು ಇವುಗಳಿಗೆ ಎಷ್ಟು ತೃಪ್ತಿಪಡಿಸೋ ತೃಪ್ತಿ ಆಗೋದಿಲ್ಲ. ಅತೃಪ್ತ ಆತ್ಮಗಳು ಬಹಳ ಪೀಡೆಯನ್ನು ಕೊಡ್ತಾರೆ. ಕಾಮ ಮತ್ತು ಕ್ರೋಧ ಉಪಲಕ್ಷಣತೆಯ ಲೋಭ ಮೋಹ ಮದ ಮತ್ಸರ. ಆದ್ದರಿಂದಾಗಿ
ಸಿಟ್ಟು ನಮ್ಮ ದೊಡ್ಡ ಶತ್ರುವಪ್ಪ. ಮೊನ್ನೆ ನೀವು ಕೇಳಿದ್ದೀರಿ, ಚರಿತ್ರೆಯನ್ನು ಕೇಳಿದ್ದೀರಿ. ಕಾಮಧೇನುವಿನ ಪುತ್ರಿಯಾದ ನಂದಿನಿಯನ್ನು ಕೊಡ್ಲಿಕ್ಕಾಗೋದಿಲ್ಲ ಅಂತೇಳಿ ಯಾವಾಗ ಜಮದಗ್ನಿ ಋಷಿಗಳು ಹೇಳಿದರು, ಆಗ ಕಾರ್ತವೀರ್ಯಾರ್ಜುನನ ಮಂತ್ರಿಗೆ ಬಹಳ ಸಿಟ್ಟು ಬಂತು. ಆ ಸಿಟ್ಟಿನಿಂದ ಅವನ ಆಶ್ರಮವನ್ನೇ ಧ್ವಂಸ ಮಾಡ್ತಾನೆ. ಬಲಾತ್ಕಾರದಿಂದ ಕರುವನ್ನು ತೆಗೆದುಕೊಂಡು ಹೊರಡ್ತಾನೆ. ಮುಂದೆ ಆದದ್ದೇನು? ಅವನ ನಿಮಿತ್ತ ಮಾಡಿಕೊಂಡು ಸಕಲ ಕ್ಷತ್ರಿಯರ ವಿನಾಶ ನಮ್ಮ ಕಣ್ಣೆದುರಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ದರಿಂದಾಗಿ ಧರ್ಮರಾಜ ಹೇಳ್ತಾನೆ, ಕ್ರೋಧ ಸುದುರ್ಜಯ, ಯಾವುದನ್ನು ಸೋಲಿಸಲಿಕ್ಕಾಗೋದಿಲ್ಲ ಅಂತ ಶತ್ರು ಕ್ರೋಧ, ಯಾವನನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂತ ಶತ್ರು ಕ್ರೋಧ. ಅದನ್ನು ಗೆಲ್ಲಬೇಕಾಗಿದ್ದರೆ ಪರಮಾತ್ಮ ನನ್ನ ಭಾಗ್ಯಕ್ಕೆ ಎಷ್ಟಿದೆ ತಪ್ಪದೇ ಕೊಡ್ತಾನೆ ಅಂತ ಉಳಿದವ್ರ ಕಡೆಗೆ ನೋಡದೇ ಇದ್ದ ವ್ಯಕ್ತಿ ತೃಪ್ತನಾಗಿರ್ತಾನೆ. ಹೆಚ್ಚಿಗೆ ಬಯಸೋದಿಲ್ಲ. ಬಯಸಿದ ಸಿಗದೇ ಇದ್ರೆ ಅಸಮಾಧಾನದಿಂದ ಕ್ರೋಧ ಬರ್ತದೆ. ಹೆಂಡತಿ ಮಾತು ಕೇಳದೇ ಇದ್ರೆ ಕ್ರೋಧ ಬರ್ತದೆ. ಹೆಂಡತಿಯು ಕೂಡ ಒಬ್ಬ ಮನುಷ್ಯಳು, ಅವಳಲ್ಲಿಯೂ ದೋಷಗಳಿವೆ, ಏನು ಮಾತು ಕೇಳಿಲ್ಲ ಇಲ್ಲ ಅಷ್ಟೆ, ಆಗ ಕ್ರೋಧ ಬರೋದಿಲ್ಲ. ಪರಮಾತ್ಮನೇ ಎಲ್ಲರಿಗೂ ಅವರವರ ಸ್ವಭಾವಾನುಸಾರವಾಗಿ ಇಟ್ಟಿದ್ದಾನೆ. ಪರಮಾತ್ಮನೇ ಅವರಿಗೆ ಈ ರೀತಿ ಪ್ರೇರಣೆ ಮಾಡಿದ್ದಾನೆ ಅಂದಾಗ ಯಾರ ಮೇಲೆಯೂ ನಮಗೆ ಸಿಟ್ಟು ಬರೋದಿಲ್ಲ. ಇದನ್ನು ಪ್ರಯೋಗ ಮಾಡಿ ನೋಡಿ. ನಾನು ಯಥಾಶಕ್ತಿ ಪ್ರಯೋಗ ಮಾಡ್ತಾ ಇದ್ದೇನೆ. ಏನಾದರೂ ಸಿಟ್ಟಿಗೆ ಬರಬಾರ್ದು. ಆದ್ದರಿಂದಾಗಿ ಮನುಷ್ಯನಲ್ಲಿ ಈ ಕ್ರೋಧವನ್ನು ಗೆಲ್ಲಬೇಕು. ಆ ನಂತರ ದೊಡ್ಡ ಕಡಿಮೆಯಾಗದ ರೋಗ ಯಾವುದು? ಕಷ್ಟ ವ್ಯಾಧಿ ಅನಂತಕಃ. ಮುಗಿಯದೇ ಇರತಕ್ಕಂತಹ ರೋಗ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಆ ಕಾಲಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಲೋಭ. ಲೋಭೋ ವ್ಯಾಧಿ ಅನಂತಕಃ. ಎಂದಿಗೂ ಮುಗಿಯದೇ ಇದ್ದ ರೋಗ ಅಂತಿಕೊಂಡಂದ್ರೆ ಲೋಭ. ಲೋಭಿಯಾದ ಮನುಷ್ಯನಿಗೆ ಇನ್ನೂ ಬೇಕಂತ ಅನ್ನಿಸ್ತದೆ. ಪ್ರತೀಪ ಶಂತನು, ಆನಂತರ ವಿಚಿತ್ರ ವೀರ್ಯ, ಇವರಿಂದ ಬಳುವಳಿಯಾಗಿ ಬಂದಿರತಕ್ಕಂತಹ ಪಾಂಡು ದಿಗ್ವಿಜಯ ಮಾಡಿ ಗಳಿಸಿರ್ತಕ್ಕಂತಹ ಸಂಪೂರ್ಣ ಸಂಪತ್ತಿ ಸಹಿತವಾದ ರಾಜ್ಯವನ್ನೇ ರಾಜ್ಯ ಸಿಕ್ಕರೂ ಸಹಿತ ದುರ್ಯೋಧನನಿಗೆ ಲೋಭ ತಪ್ಪಲಿಲ್ಲ. ನನಗೆ ಲೋಭ ಸಿಗ್ಬೇಕು, ನನಗೆ ಪಾಂಡವರ ಸಂಪತ್ತಿಯು ನಂದಾಗಬೇಕು. ಲೋಭ ಸಿಗ್ಬೇಕಲ್ಲ, ಪಾಂಡವರ ಸಂಪತ್ತಿಯು ನಂದಾಗಬೇಕು. ಅದಕ್ಕೋಸ್ಕರ ಜೂಜು.
ಕೊನೆಗೆ ಪರಿಣಾಮ ಏನು? ಸರ್ವ ವಿನಾಶ. ಈ ರೋಗ ನಮ್ಮನ್ನು ಸಾಯಿಸಿಯೇ ತೀರ್ತದೆ. ಈ ರೋಗ ಗುಣವಾಗುವುದಿಲ್ಲ. ಲೋಭ ಅಂತನ್ನೋ ಗುಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ನಮಗೆ ಗೊತ್ತಾಗ್ತದೆ, ಅವನಿಗಿದೆ ನನಗೆ ಯಾಕಿಲ್ಲ ಅಂತನೋ ಒಂದು ಲೋಭ ಏನಿದೆ, ಇದು ಕೊನೆಯವರೆಗೂ ಇರತಕ್ಕಂಥ ನಮ್ಮ ರೋಗ. ಈ ರೋಗದಿಂದ ಮುಕ್ತಿ ಪಡೆಯಬೇಕಾಗಿದ್ದರೆ ದೇವರನ್ನು ಕೊಟ್ಟದ್ರೆಲ್ಲ ಸಂತುಷ್ಟನಾಗಿರ್ಬೇಕು, ಹೆಚ್ಚಿಗೆ ಬೇಯಿಸ್ಲಿಕ್ಕೆ ಹೋಗಬಾರ್ದು. ಅನಾಯಾಸವಾಗಿ ದೇವರನ್ನು ಕೊಟ್ಟ ಸುಖವನ್ನು ಅನುಭವಿಸ್ಬೇಕು. ಆದ್ದರಿಂದಾಗಿ ನಮಗೆ ಎಂದಿಗೂ ಕಡಿಮೆಯಾಗದೇ ಇದ್ದ ಒಂದು ರೋಗ ಅಂತಕೊಂಡಂತಂದ್ರೆ ಲೋಭ. ಕೀದೃಶ್ಚ ಸ್ಮೃತ ಸಾಧು. ಯಾರನ್ನು ಸಜ್ಜನರು ಅಂತ ಕರಿಬೇಕು? ಅದಕ್ಕೆ ಧರ್ಮರಾಜ ಉತ್ತರ ಕೊಡ್ತಾನೆ. ದಿನಾಲು ನೈವೇದ್ಯ, ವೈಶ್ವದೇವ, ಬಲಿಯಾರಣ, ಅತಿಥಿ ಯಜ್ಞ ಇತ್ಯಾದಿ ಪಂಚಮಹಾಯಜ್ಞಗಳನ್ನು ಮಾಡುವ ವ್ಯಕ್ತಿ ಇಂತಹ ವ್ಯಕ್ತಿ ಅಂತೇನಿದ್ದಾನೆ, ಅಂತಹ ವ್ಯಕ್ತಿ ಸಜ್ಜನ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತಾನೆ. ಹೌದೇನ್ರಿ? ಹೌದು. ಹೇಗೆ? ನಾವು ಮಾಡುವ ಸಂಧ್ಯಾ ವಂದನೆಯ ಪುಣ್ಯ ಯಾರಿಗೆ ಅರ್ಪಣೆ ಮಾಡ್ತೇವೆ ಹೇಳಿ? ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್ ಅಂತ ನನ್ನ ಈ ಸಂಧ್ಯಾ ವಂದನೆ ಪುಣ್ಯದಿಂದ ಎಲ್ಲರೂ ಸುಖಿಗಳಾಗಲಿ, ಸಂತು ಸರ್ವೇ ಸಂತು ನಿರಾಮಯಾಃ, ಎಲ್ಲರೂ ರೋಗಹೀನರಾಗಲಿ, ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರ ಜೀವನದಲ್ಲಿ ಉನ್ನತಿಯನ್ನು, ಸುಖ ಸಮೃದ್ಧಿಯನ್ನು ಪಡೆಯಲಿ ಅಂತನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ತಮ್ಮ ಜೀವನದಲ್ಲಿ ಸ್ಥಿರತೆಯನ್ನು, ಸುಖ ಸಮೃದ್ಧಿಯನ್ನು ಅನುಭವಿಸಲಿ. ಮಾ ಕಶ್ಚಿತ್ ದುಃಖ ಭಾಗ್ಭವೇತ್, ಯಾರೂ ದುಃಖಿಗಳಾಗೋದು ಬೇಡ. ಈ ಒಂದು ಪ್ರಾರ್ಥನೆ ಒಬ್ಬ ವ್ಯಕ್ತಿ ಸಂಧ್ಯಾ ವಂದನೆ ಮಾಡಿ ಈ ರೀತಿ ಪ್ರಾರ್ಥನೆ ಮಾಡಿದರೆ ಸಂಧ್ಯಾ ರಹಸ್ಯ ಅಂತಕೊಂಡಂತ ಒಂದು ಗ್ರಂಥ ಹೇಳ್ತದೆ, 1,000 ಜನರ ಹೊಟ್ಟೆ ತುಂಬುತ್ತದೆ. ಅರ್ಚನ ಚಂದ್ರಿಕಾ ಅಂತ ಅನ್ನೋ ಗ್ರಂಥ ಹೇಳ್ತಾರೆ, ದೇವರ ಪೂಜೆಯನ್ನು ಮಾಡಿ ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಈ ಶ್ಲೋಕ ಹೇಳಿದರೆ 10,000 ಜನರ ಹೊಟ್ಟೆ ತುಂಬುತ್ತದೆ. ಇನ್ನು ವೈಶ್ವದೇವ ಬಲಿಹರಣಾದಿಗಳನ್ನು ಮಾಡಿದರೆ ಎಣಿಕೆ ಇಲ್ಲದ ಜನರಿಗೆ ಅನ್ನ ಸಿಗ್ತದೆ. ಇಷ್ಟು ನಾವು ಮಾಡುವ ಸತ್ಕರ್ಮಗಳ, ನೈಮಿತ್ತಿಕ ಕರ್ಮಗಳ ಫಲ ಜಗತ್ತಿಗೆ ಉಪಕಾರವಾಗಿ ಸಿಗ್ತದೆ. ಇಂಥವರಿಗೆ ಸರ್ವಭೂತ ಹಿತರಥ ಅಂತ ಕರೀತಾರೆ. ಯಾಕೆ? ಇಷ್ಟು ಜನರಿಗೆ ಸಂತೋಷ ಪಡಿಸ್ತಾನಲ್ಲ. ಬ್ರಹ್ಮಯಜ್ಞ ಮಾಡಿರ್ತಕ್ಕಂಥ ವ್ಯಕ್ತಿ ದೇವತೆಗಳನ್ನು ಸಂತೋಷಪಡಿಸ್ತಾನೆ, ಋಷಿಗಳನ್ನು ಸಂತೋಷಪಡಿಸ್ತಾನೆ, ಆಚಾರ್ಯರನ್ನು ಸಂತೋಷಪಡಿಸ್ತಾನೆ. ಆನಂತರ ಎಲ್ಲ ಪಿತೃಗಳನ್ನು ಸಂತೋಷಪಡಿಸ್ತಾನೆ. ಅದರ ಜೊತೆಯಲ್ಲಿ
ಮನೆಗೆ ಬಂದ ಅತಿಥಿಯನ್ನು ಸಂತೋಷಪಡಿಸ್ತಾರೆ. ಅದಕ್ಕೋಸ್ಕರ ನಾವು ಮಾಡ್ತಕ್ಕಂಥ ನೈಮಿತ್ತಿಕಂದು ಎಷ್ಟು ಜನರಿಗೆ ಉಪಕಾರವಾಗ್ತದೆ. ನಾವು ತರ್ಪಣ ಕೊಡುವಾಗ ದೇವತೆಗಳು ತೃಪ್ತರಾಗಲಿ, ಯಕ್ಷರು ತೃಪ್ತರಾಗಲಿ, ಗಂಧರ್ವರು ತೃಪ್ತರಾಗಲಿ, ಋಷಿಗಳು ತೃಪ್ತರಾಗಲಿ, ವನಸ್ಪತಿಗಳು ತೃಪ್ತರಾಗಲಿ, ನದಿಗಳು ತೃಪ್ತರಾಗಲಿ, ಆಯಾ ದೇವತೆಗಳೆಲ್ಲೂ ಸಂತೃಪ್ತರಾಗಿ ಜಗತ್ತಿನ ಎಲ್ಲ ಪಂಚಮಹಾಭೂತಗಳನ್ನು ವ್ಯವಸ್ಥಿತವಾಗಿ ಇಡುವ ಕಾರ್ಯವನ್ನು ಮಾಡ್ತಾರೆ ಅಭಿಮಾನಿ ದೇವತೆಗಳು. ನಾವು ಮಾಡುವ ಬ್ರಹ್ಮಯಜ್ಞದಿಂದ ಅಷ್ಟು ಜನರನ್ನು ತೃಪ್ತಿಪಡಿಸಿದ ಪುಣ್ಯ ನಮಗೆ ಬರ್ತಾರೆ. ಇದಕ್ಕೆ ಸರ್ವಭೂತ ಹಿತೇರತಃ ಅಂತೇಳಿ ಕರೀತಾರೆ. ಈ ಸರ್ವಭೂತ ಹಿತೇರಥ ಅಂತಿಕೊಂಡಂತಕ್ಕಂಥ ವ್ಯಕ್ತಿ ಅಂತಿಕೊಂಡಂತೇನಿದ್ದಾನೆ, ಆ ವ್ಯಕ್ತಿಯೇ ಸಜ್ಜನ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತಾನೆ. ಇವತ್ತಿನ ದಿವಸ ನಾವು ತಿಳಿದುಕೊಂಡ ಪ್ರಶ್ನೆಗಳ ಉತ್ತರ, ಜ್ಞಾನ ಅಂದರೇನು, ಶಮ ಅಂದರೇನು, ದಯೆ ಅಂದರೇನು, ಆರ್ಜವ ಅಂದರೇನು, ಕ್ರೋಧ ಅಂದರೇನು, ಲೋಭ ಅಂದರೇನು, ಇಲ್ಲ ನಮಗೆ ಶತ್ರು ಯಾರು, ನಮಗೆಂದೂ ಕಡಿಮೆಯಾಗದೇ ಇರತಕ್ಕಂಥ ವ್ಯಾಧಿ ಯಾವುದು, ಇವುಗಳ ಬಗ್ಗೆ ನಾವು ಇವತ್ತನ್ನು ತಿಳಿದುಕೊಳ್ಳಿ ಪ್ರಯತ್ನ ಮಾಡಿದ್ದೇವೆ. ಉಳಿದ ವಿಚಾರಗಳನ್ನು ಕೂಡ ಇದೇ ರೀತಿಯಾಗಿ ಪೂರ್ತಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ಉಪದೇಶ ಜನರಿಗೆ ರುಷ್ಕ ಅಂತ ಅನ್ನಿಸ್ತದೆ. ಕಥೆ ಇಲ್ಲ, ತಮಾಷೆ ಇಲ್ಲ, ನಡುವೆ ನಗಿಸೋದಿಲ್ಲ. ಎಂಥ ಪ್ರವಚನ ಯಾರು ಕೇಳಬೇಕು ಅಂತ ಅನ್ಬೋದು. ಆದರೆ ಇದು ಧರ್ಮರಾಜನ ಪ್ರವಚನ, ನನ್ನ ಪ್ರವಚನ ಅಲ್ಲ. ಧರ್ಮರಾಜನ ಒಂದೊಂದು ಮಾತು ಬಹಳ ಪೂರ್ವವಾಗಿವೆ, ಅದ್ಭುತವಾಗಿವೆ, ನಮ್ಮ ಜೀವನದಲ್ಲಿ ಉಪಯೋಗಬೀಳಲಿಕ್ಕೆ ಅನ್ನೋದನ್ನು ನಾವು ತಪ್ಪದೇ ತಿಳಿದುಕೊಳ್ಬೇಕು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.